ಫ್ರೆಂಡ್ಸ್, ಈಗ ಗೇರು ಬೀಜ ಆಗುವ ಟೈಮ್. ಅದನ್ನು ಗೇರು ಬೀಜ ಇರ್ತದಲ್ಲ, ಆ ಬೀಜವನ್ನು ಬಿಡಿಸೋದು ಹೇಗೆ ಅಂತ ನಾನು ಹೇಳಿಕೊಡ್ತೇನೆ. ಸೊ ಜಾಗ್ರತೆ, ಈ ಥರ ಅಡಿಯಲ್ಲಿ ಹಾಯ್ ಫ್ರೆಂಡ್ಸ್, ಇದು ಅಡಿಯಲ್ಲಿ ಬೀಜ ಇರ್ತದೆ. ಅದರ ಮೇಲಿಂದ ಇದು ಏನು ಕೋಲನ್ನೆಲ್ಲ ಇಟ್ಟು ಸುಡುವುದು. ಇದು ಸುಟ್ಟಾಗಿದೆ. ಇದನ್ನು ಗುದ್ದಿ ಒಳಗಡೆ ಕ್ಯಾಶ್ಯೂ, ಇಂಗ್ಲೀಷಲ್ಲಿ ಕ್ಯಾಶ್ಯೂ ಅಂತ ಹೇಳ್ತಾರೆ ಗೇರು ಬೀಜಕ್ಕೆ, ಅದನ್ನು ತೆಗೆಯುವಂಥದ್ದು. ಇದರಲ್ಲಿ ಗೇರು ಬೀಜದಲ್ಲಿ ಮೇಲಿಂದ ಒಂದು ಫ್ರೂಟ್ ಇರ್ತದೆ. ಆ ಫ್ರೂಟ್ ಅದು ಗಮಿ ಟಾಕ್ಸಿಕಲ್ ಇರ್ತದೆ. ಅದು ಹೊತ್ತುವಾಗ ಟಶ್ ಟಶ್ ಅಂತ ನೋಡಿ ಫ್ರೆಂಡ್ಸ್, ಹೇಗೆ ಬೇಗ ಬಸ್ಕ್ ಅಂತ ನೋಡಿ. ಅದು ಗೇರು ಬೀಜದಿಂದ ಆಗೋದು. ಹಾಗೆ ಹೊತ್ತಿಸಿ ಅದು ಕಪ್ಪಾಗಬೇಕು, ಫುಲ್ ಗೆಂಡ ಥರ ಆಗಬೇಕು ಆ ಬೀಜಗಳು. ನೆಕ್ಸ್ಟ್ ಆ ಬೀಜಗಳನ್ನು ಕಲ್ಲಲ್ಲಿ ಏನು ಹೇಳೋದು ನಿಮಗೆ, ಕಲ್ಲಲ್ಲಿ ಅದನ್ನು ಗುದ್ದಿ ಅದರ ಒಳಗಡೆಯಿಂದ ಕ್ಯಾಶ್ಯೂ ಸಿಗ್ತದೆ. ಕ್ಯಾಶ್ಯೂ ಇದೆ ಅಲ್ಲ, ಅದು ಸೂಪರ್ ಇರ್ತದೆ, ಹೆಲ್ದಿ, ಮತ್ತು ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ತುಂಬ ಟೇಸ್ಟಿ ಮತ್ತು ಹೆಲ್ದಿಯಾಗಿರ್ತದೆ. ಅದು ಒಂದು ಗುದ್ದಿ ಅಂತ ಡ್ಯಾಡ್ ಪ್ಲೀಸ್ ಕ್ರಶ್ ಇಟ್ ಒನ್. ಸೊ ಅದು ತುಂಬ ಡೇಂಜರಸ್. ಈಗ ಬೇಸಿಗೆಗೆ ಅದು ಕೆಳಗೆ ನಮಗೆ ಕಾಲಿಗೆಲ್ಲ ಅದು ಅದರ ಟಾಕ್ಸಿಕ್ ಗಮ್ ಇರ್ತದಲ್ಲ, ಅದು ತಾಗಿದ್ರೆ ಮತ್ತೆ ನಮಗೆ ನಿದ್ದೆನೇ ಬರೋದಿಲ್ಲ, ಅಷ್ಟು ಉರಿತದೆ. ನೀವೆಲ್ಲ ಜಾಗೃತಿ ಆಗಿರಿ. ಮತ್ತು ಇದು ನಮ್ಮ ಕಡೆಯಿಂದ ಹೆಲ್ದಿ ಟೇಸ್ಟಿ, ಮೋರ್ ಟೇಸ್ಟಿ ಕ್ಯಾಶ್ಯೂಸ್. ಡ್ಯಾಡಿ, ಗಿವ್ ಮೀ ಒನ್. Yeah. God. See, take it. See it, guys. Take. Yummy. It's a bit healthy and tasty. It should be a bit warm. Wow, super! This is the best cashew I have ever eaten. So very good, and something will be not good in that, and some will be more hot, so it will not taste better. It's medium and very good. And follow, share, subscribe for more videos. Bye.